ಜರಿ, ಲಕ್ಷ್ಮಿ, ಚೇಳು ಅಥವಾ ಶತಪದಿಯು ಕೇವಲ ಅದೊಂದು ಹುಳುವೆಂದು ಕಡೆಗಣಿಸದಿರಿ. ಯಾಕೆಂದರೆ ಈ ಜರಿಯು ನಿಮಗೆ ನಿಮ್ಮ ಭವಿಷ್ಯದ ಶುಭ ಮತ್ತು ಅಶುಭ ಘಟನೆಗಳ ಬಗ್ಗೆ ಸೂಚನೆಯನ್ನು ನೀಡುತ್ತದೆ. ಮನೆಯಲ್ಲಿ ಜರಿ ಕಾಣಿಸಿಕೊಂಡರೆ ಅದರ ಅರ್ಥವೇನು? ಒಂದು ವೇಳೆ ಜರಿ ಕನಸಿನಲ್ಲಿ ಕಾಣಿಸಿಕೊಂಡರೆ ಅರ್ಥವೇನು? ಜರಿ ಎಂದು ಕರೆಯಲಾಗುವ ಶತಪದಿ, ಲಕ್ಷ್ಮಿ, ಚೇಳು ಹುಳುವನ್ನು ಎಲ್ಲರೂ ನೋಡಿರುತ್ತೀರಿ. ಜರಿ ಒಂದು ರೀತಿಯ ಹುಳುವಾಗಿದ್ದು ಮಳೆಗಾಲದಲ್ಲಿ ಹೆಚ್ಚಿನ ಮನೆಗಳಲ್ಲಿ ಮೂಲೆಯಲ್ಲಿ ಕಾಣಿಸಿಕೊಳ್ಳುತ್ತವೆ. ಸಾಮಾನ್ಯವಾಗಿ ಜನರು ಜರಿ ಹುಳುವನ್ನು ನೋಡಲು ಹೆದರುತ್ತಾರೆ. ಆದರೆ ವಾಸ್ತು ಪ್ರಕಾರ ಜರಿ ಹುಳು ಅದೃಷ್ಟ ಮತ್ತು ದುರಾದೃಷ್ಟವನ್ನು ಸೂಚಿಸುತ್ತದೆ. ಜರಿ ಹುಳುವನ್ನು ರಾಹುವಿನ ಸಂಕೇತವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ನೀವು ಎಂದಾದರೂ ಮನೆಯೊಳಗೆ ಅಥವಾ ಹೊರಗೆ ಜರಿ ಹುಳು ಕಂಡುಬಂದರೆ ಅದನ್ನು ಕೊಲ್ಲಬೇಡಿ. ಬದಲಾಗಿ ಅದನ್ನು ಮನೆಯಿಂದ ಹೊರಗೆ ಎಸೆಯಿರಿ. ಏಕೆಂದರೆ ಜರಿ ಹುಳು ಕೊಲ್ಲುವುದರಿಂದ ಜಾತಕದಲ್ಲಿ ರಾಹುವಿನ ಸ್ಥಾನ ದುರ್ಬಲವಾಗುತ್ತದೆ. ಹಾಗಾದರೆ ಜರಿ ಮನೆಯೊಳಗೆ ಬಂದರೆ ಅದನ್ನು ಶುಭವೆಂದು ಪರಿಗಣಿಸಬೇಕೇ ಅಥವಾ ಅಶುಭವೆಂದು ಪರಿಗಣಿಸಬೇಕೇ? ಜರಿ ಯಾವ ಸ್ಥಳದಲ್ಲಿ ನೋಡುವುದು ಶುಭ? ಜರಿ ಹುಳುವನ್ನು ಅಥವಾ ಶತಪದಿಯನ್ನು ರಾಹುವಿನ ಒಂದು ರೂಪವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಜರಿಯನ್ನು ನಾವು ಮನೆಯಲ್ಲಿ ನೋಡುವುದು ಅಥವಾ ಕನಸಿನಲ್ಲಿ ಶುಭ ಮತ್ತು ಅಶುಭ ಎರಡೂ ರೀತಿಯಾದ ಸೂಚನೆಯನ್ನು ನೀಡುತ್ತದೆ. ಒಂದು ವೇಳೆ ಓರ್ವ ವ್ಯಕ್ತಿ ತನ್ನ ಮನೆಯ ದೇವರ ಕೋಣೆಯಲ್ಲಿ ಜರಿಗಳು ಓಡಾಡುವುದನ್ನು ನೋಡಿದರೆ ಅದು ನೀವು ಶೀಘ್ರದಲ್ಲೇ ಶುಭ ಸುದ್ದಿಯನ್ನು ಪಡೆದುಕೊಳ್ಳುತ್ತೀರಿ ಎಂಬುದನ್ನು ಸೂಚಿಸುತ್ತದೆ. ಇದು ನಿಮ್ಮ ಮನೆಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರಬಹುದು. ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಜರಿ ನೋಡಿ ಅದು ಕಣ್ಮರೆಯಾದರೆ ಅದೃಷ್ಟವು ನಿಮಗೆ ಅನುಕೂಲಕರವಾಗಲಿದೆ ಎಂದರ್ಥ. ವಾಸ್ತು ಪ್ರಕಾರ ಜರಿ ಹುಳು ಮನೆಯ ನೆಲದಲ್ಲಿ ತೆವಳುತ್ತಿರುವುದು ಕಂಡುಬಂದರೆ ಮನೆಯಲ್ಲಿ ವಾಸ್ತು ದೋಷವಿದೆ ಎಂದು ಅರ್ಥಮಾಡಿಕೊಳ್ಳಿ. ಅಂತಹ ಪರಿಸ್ಥಿತಿಯಲ್ಲಿ ಅದನ್ನು ಎತ್ತಿಕೊಂಡು ಮನೆಯಿಂದ ಹೊರಗೆ ಎಸೆಯಿರಿ. ಯಾವತ್ತೂ ಅದನ್ನು ಕೊಲ್ಲಲು ಹೋಗಬೇಡಿ. ನೀವು ಮನೆಯಲ್ಲಿ ಜರಿ ಹುಳುವನ್ನು ಒಂದು ಸಲ ನೋಡಿದರೆ ಮತ್ತು ನಂತರ ಅದು ಇದ್ದಕ್ಕಿದ್ದಂತೆ ಕಣ್ಮರೆಯಾದರೆ ಅದರ ಬಗ್ಗೆ ಯೋಚನೆ ಮಾಡಿ. ಇದರ ಅರ್ಥ ನೀವು ಅಂದುಕೊಂಡ ಕೆಲವು ಕೆಲಸಗಳು ಖಂಡಿತವಾಗಿಯೂ ಪೂರ್ಣಗೊಳ್ಳುತ್ತವೆ ಎಂದು ಅರ್ಥಮಾಡಿಕೊಳ್ಳಿ. ಮನೆಯ ಮುಖ್ಯ ಬಾಗಿಲಿನಲ್ಲಿ ಜರಿ ಹುಳು ಕಂಡುಬಂದರೆ ವಾಸ್ತುವಿನ ಪ್ರಕಾರ ಜರಿ ಹುಳು ಮನೆಯ ಮುಖ್ಯ ಬಾಗಿಲಿನಿಂದ ಹೊರಗೆ ಹೋಗುವುದನ್ನು ನೋಡಿದರೆ ಜರಿ ಹುಳು ಮನೆಯ ಪ್ರತಿಯೊಂದು ಸಮಸ್ಯೆಯನ್ನು ತನ್ನೊಂದಿಗೆ ತೆಗೆದುಕೊಂಡು ಹೋಗುತ್ತಿದ್ದಾನೆ ಎಂದು ಅರ್ಥಮಾಡಿಕೊಳ್ಳಿ. ಅದೇ ಸಮಯದಲ್ಲಿ ಜರಿ ಹುಳು ಒಳಗೆ ಬರುವುದನ್ನು ನೀವು ನೋಡಿದರೆ ಅದು ಸಮಸ್ಯೆಗಳನ್ನು ಮನೆಗೆ ತರುತ್ತಿದೆ ಎಂದು ಸೂಚಿಸುತ್ತದೆ. ಶೌಚಾಲಯದಲ್ಲಿ ಜರಿಯನ್ನು ನೋಡುವುದರ ಅರ್ಥವೇನು? ನೀವು ಇದ್ದಕ್ಕಿದ್ದಂತೆ ಜರಿಯನ್ನು ಅಥವಾ ಲಕ್ಷ್ಮಿ ಚೇಳನ್ನು ಶೌಚಾಲಯದಲ್ಲಿ ಅಥವಾ ಸ್ನಾನ ಮಾಡುವ ಕೋಣೆಯಲ್ಲಿ ನೋಡಿದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಯಾವ ವ್ಯಕ್ತಿ ಈ ಸ್ಥಳದಲ್ಲಿ ಜರಿಯನ್ನು ನೋಡುತ್ತಾನೋ ಆ ವ್ಯಕ್ತಿಯ ಜಾತಕದಲ್ಲಿ ರಾಹು ಕೆಟ್ಟ ಫಲಗಳನ್ನು ನೀಡುತ್ತಾನೆ ಎಂದು ಹೇಳಲಾಗುತ್ತದೆ. ರಾಹುವಿನ ಅಶುಭ ಫಲಗಳಿಂದ ವ್ಯಕ್ತಿಯು ಆರೋಗ್ಯದ ಸಮಸ್ಯೆಗಳನ್ನು, ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸುವಂತಾಗುತ್ತದೆ. ಕನಸಿನಲ್ಲಿ ಜರಿಯನ್ನು ನೋಡುವುದು. ಇನ್ನು ನಾವು ಕನಸುಗಳ ಬಗ್ಗೆ ಹೇಳುವುದಾದರೆ ಕನಸಿನಲ್ಲಿ ನಾವು ಜರಿಯನ್ನು ನೋಡುವುದು ಎಂದರೆ ಅದು ನಿಮ್ಮ ಜೀವನಕ್ಕೆ ಶುಭ ಸೂಚನೆಯಾಗಿದೆ. ಇಂತಹ ಕನಸುಗಳು ನಿಮಗೆ ಯಾವುದೋ ಒಂದು ಹಳೆಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯುವುದರ ಸೂಚನೆಯನ್ನು ನೀಡುತ್ತದೆ. ಆರೋಗ್ಯದ ಸಮಸ್ಯೆಗಳಿಂದ ಮುಕ್ತರಾಗುವುದರ ಬಗ್ಗೆ ಹೇಳುತ್ತದೆ. ಇದು ಕೆಲಸದಲ್ಲಿ ಬಡ್ತಿ ಪಡೆಯುವ ಅಥವಾ ದೊಡ್ಡ ಜವಾಬ್ದಾರಿಯನ್ನು ಪಡೆಯುವ ಸೂಚನೆಯಾಗಿದೆ. ಸತ್ತ ಜರಿ ಹುಳುವನ್ನು ನೋಡಿದರೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ನೆಲದ ಮೇಲೆ ಜರಿ ಹುಳು ಸತ್ತಿರುವುದು ಕಂಡುಬಂದರೆ ನಿಮ್ಮ ಮನೆಯಲ್ಲಿ ದೊಡ್ಡ ವಿಪತ್ತು ಸಂಭವಿಸುವ ಸಾಧ್ಯತೆ ಇತ್ತು, ಆದರೆ ಅದೀಗ ತಪ್ಪಿ ಹೋಗಿದೆ ಎಂದು ಅರ್ಥ ಅನ್ನೋದನ್ನು ಜ್ಯೋತಿಷ್ಯ ಶಾಸ್ತ್ರ ಸೂಚಿಸುತ್ತದೆ. ಕನಸಿನಲ್ಲಿ ಜರಿ ಕಾಣಿಸಿಕೊಳ್ಳುವುದು ಅಶುಭ ಸೂಚನೆಯನ್ನು ನೀಡುವುದು. ನಿಮ್ಮ ಕನಸಿನಲ್ಲಿ ಸತ್ತು ಹೋಗಿರುವ ಜರಿಯು ಕಾಣಿಸಿಕೊಂಡರೆ ಅದು ದೊಡ್ಡ ಸಮಸ್ಯೆ ನಿಮ್ಮ ಮನೆ ಬಾಗಿಲನ್ನು ತಟ್ಟುತ್ತಿದೆ ಎಂಬುದನ್ನು ಹೇಳುತ್ತದೆ. ಮತ್ತೊಂದೆಡೆ ನೀವು ಕನಸಿನಲ್ಲಿ ಜರಿ ಹುಳುವನ್ನು ಕೊಲ್ಲುತ್ತಿರುವುದನ್ನು ನೋಡಿದರೆ ಅದು ನಿಮ್ಮ ಯಾವುದೋ ಸಮಸ್ಯೆಗೆ ಪರಿಹಾರದ ಸೂಚಕವಾಗಿದೆ. ನೀವು ಕನಸಿನಲ್ಲಿ ಜರಿಯು ಕಾಣಿಸಿಕೊಂಡು ತಕ್ಷಣ ಮರೆಯಾದರೆ ಅದು ನಿಮ್ಮ ಅದೃಷ್ಟದ ಬಾಗಿಲು ಬಹುಬೇಗ ತೆರೆಯಲಿದೆ ಎಂಬುದನ್ನು ಹೇಳುತ್ತದೆ.
ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಮಾಹಿತಿ ನಿಮಗೆ ಉಪಯುಕ್ತ ಎಂದು ಅನಿಸಿದರೆ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು.